ಹೌದು, ತಾತನೇ ಹೇಳಿದ್ದು, ನಮ್ಮ ಗುರುಗಳು ಹುಷಾರಾಗಿದ್ರೆ ನೀನು ಆದಷ್ಟು ಬೇಗ ಬಾ, ನಿನ್ನನ್ನು ತುಂಬ ಮಿಸ್ ಮಾಡ್ತಾ ಇದ್ದೀನಿ, ನಿನ್ನ ಜೊತೆ ಮಾತಾಡಬೇಕು, ಇಲ್ಲಿವರೆಗೂ ಏನೇನಾಯ್ತೋ ಎಲ್ಲ ನಿನ್ನ ಹತ್ರ ಹೇಳಬೇಕು. ನನಗೆಲ್ಲ ಅರ್ಥ ಆಗುತ್ತೆ ಸಮರ್ಥ್. ನೀನು ಅಮ್ಮನ್ನ ಒಪ್ಕೊಂಡಿದ್ದು ನನಗಂತೂ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಅಪ್ಪ ಹುಷಾರಾಗ್ತಿದ್ದಾರೆ, ಆದಷ್ಟು ಬೇಗ ನಾನು ಮನೆಗೆ ಬರ್ತೀನಿ. ಸರಿ, ನಿನ್ನಾರೋಗ್ಯನೂ ನೋಡ್ಕೊ. ಅಮ್ಮ ಊಟ ಮಾಡಿದ್ರೋ ಇಲ್ವೋ, ಟ್ಯಾಬ್ಲೆಟ್ ತಗೊಂಡ್ರೋ ಇಲ್ವೋ ಏನು ಗೊತ್ತಾಗ್ತಿಲ್ವಲ್ಲ. ಕಾಲ್ ಮಾಡಿ ಕೇಳೋಣ. ಹಲೋ ಪಾಪು. ಅಮ್ಮ, ಇರು ಇರು ಇರು, ಇನ್ನೇನು ಹೇಳ್ಬೇಡ. ನಿನ್ ಬಾಯಿಂದ ಈ ಪದ ಕೇಳ್ತಾ ಇದ್ರೆ ಪದೇ ಪದೇ ಕೇಳಬೇಕು ಅನ್ನಿಸ್ತಾ ಇದೆ. ಇಷ್ಟು ದಿನ ನಿನ್ ಬಾಯಿಂದ ಈ ಪದ ಕೇಳಬೇಕು ಅಂತ ಒದ್ದಾಡಿದ್ದೀನಿ. ಅಮ್ಮ, ಇನ್ಮೇಲೆ ಯಾವಾಗ್ಲೂ ನಾನು ಹೀಗೆ ಕರಿತಿರ್ತೀನಲ್ವಾ, ನೀನ್ ಬೇಡ ಬೇಡ ಅಂತಂದ್ರು ನೀನ್ ಹಿಂದೆ ಬಿದ್ದು ನಾನು ಅಮ್ಮ ಅಮ್ಮ ಅಂತ ಕರೆದು ನಿಂಗೆ ಹಿಂಸೆ ಕೊಡ್ತಾನೆ ಇರ್ತೇನೆ. ಮಗು ತಾಯಿನ ಅಮ್ಮ ಅಂತ ಕರೆದ್ರೆ ಹಿಂಸೆ ಆಗತ್ತೇನೋ? ದಡ್ಡ ನೀನು. ತಾಯಿ ಮಕ್ಕಳು ನೋಡ್ಕೊಳ್ಳುವಾಗ ಎಷ್ಟೇ ಕಷ್ಟ ಆದರೂ ಎಷ್ಟೇ ಸುಸ್ತಾದರೂ ಅಮ್ಮ ಅನ್ನೋ ಪದ ಮಕ್ಕಳ ಬಾಯಲ್ಲಿ ಬರುತ್ತಲ್ಲ, ಆ ಪದ ತಾಯಿಗೆ ಮತ್ತೆ ಶಕ್ತಿ ಕೊಡುತ್ತೆ. ಅಮ್ಮ ಅನ್ನೋ ಪದ ಔಷಧಿ ಇದ್ದ ಹಾಗೆ. ತಾಯಿ ಎಂಥ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರು ಅಮ್ಮ ಅನ್ನೋ ಪದ ಅವಳನ್ನ ಹುಷಾರು ಮಾಡಿಬಿಡುತ್ತೆ. ದೇವ್ರೆ, ಈ ಮಾತು ನಿಜ ಆಗಲಿ. ನನ್ನ ಅಮ್ಮ ಹುಷಾರಾಗಬೇಕು, 100 ಕಾಲ ನಮ್ಮ ಜೊತೆ ನಗ್ನಗ್ತಾ ಬಾಳ್ಬೇಕು. ಯಾಕೆ ಸುಮ್ಮನೆ ಆಗ್ಬಿಟ್ಟೆ? ಏನಿಲ್ಲ ಅಮ್ಮ, ನಿಂದು ಊಟ ಆಯ್ತಾ? ಟ್ಯಾಬ್ಲೆಟ್ ತಗೊಂಡ್ಯಾ? ರೆಸ್ಟ್ ಮಾಡು, ಜಾಸ್ತಿ ಓಡಾಡ್ಬೇಡ. ನಾನು ಆರಾಮಾಗೇ ಇದ್ದೀನಿ, ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಆದರೂ ಒಂದು ಮಾತಂತೂ ನಿಜ ಪಾಪು, ನಾನು ಇಂಥ ಸ್ಥಿತಿಲಿ ಒಪ್ಕೊಂಡು ನನಗೆ ಇಷ್ಟೊಂದು ಕಾಳಜಿ ಮಾಡ್ತಾ ಇದೆಯಲ್ಲ, ನಿನ್ನಂಥ ಮಗನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಏನು ಹೇಳ್ತಿದ್ಯಮ್ಮ? ನೀನು ಇಂಥ ಪರಿಸ್ಥಿತಿಲಿದ್ರು ನಗ್ನಗ್ತಾ ಎಲ್ರೂ ಪ್ರೀತಿಯಿಂದ ನೋಡ್ತಿದ್ಯಲ್ಲ, ನಿನ್ನಂಥ ತಾಯಿನ ಪಡೆಯೋಕೆ ನಾನು ಪುಣ್ಯ ಮಾಡಿರಬೇಕು. ಹೌದು, ಅಮ್ಮ ಯಾವಾಗಲೂ ಹೀಗೆ ನಗ್ನಗ್ತಾ ಇದ್ದಷ್ಟು ಇನ್ನೂ ಹೆಚ್ಚು ದಿನ ನನ್ನ ಜೊತೆ ಇರ್ತಾಳೆ.